ನಮಸ್ಕಾರ ಗೆಳೆಯರೇ. ನೀವು ಎಷ್ಟು ಬಾರಿ ಓದಕ್ಕೆ ಕುಳಿತುಕೊಂಡರೆ ನನ್ನ ಗಮನ ಕಾನ್ಸಂಟ್ರೇಟ್ ಆಗ್ತಾ ಇಲ್ವಲ್ಲ ಅಂತ ಅಂದುಕೊಂಡಿದ್ದರೆ ನೀವು 15 ನಿಮಿಷದಲ್ಲಿ ನಿಮ್ಮ ಓದಿನ ವಿಧಾನವನ್ನೇ ಬದಲಾಗುವಂಥ ಸ್ಟಡಿ ಟಿಪ್ಸ್ ನಾನು ನಿಮಗೆ ಹೇಳುತ್ತೇನೆ. ನೀವು ಯಾವ ತರಗತಿಯಲ್ಲಿ ಓಡುತ್ತಿದ್ದೀರಾ, SSLC ಆಗಲಿ, PUC ಆಗಲಿ ಅಥವಾ ಡಿಗ್ರಿ, ಈ ಸಲಹೆಗಳನ್ನು ಎಲ್ಲರಿಗೂ ಕೆಲಸ ಮಾಡುತ್ತವೆ. ಒಂದು ಮಾತು ನೆನಪಿಡಿ, ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ಶ್ರಮದಿಂದ ಬರುತ್ತದೆ. ನಂಬರ್ 1, ಮೊದಲನೆಯ ಟಿಪ್ಸ್, ಗೋಲ್ ಸೆಟ್ಟಿಂಗ್. ಗುರಿ ಇಲ್ಲದೆ ಓದು ಅಂದರೆ ನೌಕೆಗೆ ದಿಕ್ಕಿಲ್ಲದ ಸಾಗರಯಾನ. ನೀವು ಏನು ಸಾಧಿಸಬೇಕು ಅಂತ ಸ್ಪಷ್ಟವಾಗಿ ಬರೆದುಕೊಳ್ಳಿ. ಉದಾಹರಣೆಗೆ, ನನಗೆ ಗಣಿತದಲ್ಲಿ 90% ಬೇಕು ಅಥವಾ ನನಗೆ ಫಸ್ಟ್ ರ್ಯಾಂಕ್ ಬೇಕು. ಆ ಗುರಿಯನ್ನು ಒಂದು ಚೀಟಿಯಲ್ಲಿ ಬರೆದು ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಅಂಟಿಸಿಕೊಳ್ಳಿ. ಪ್ರತಿದಿನ ನೋಡಿದಾಗ ಅದು ನಿಮ್ಮ ಮೆದುಳಿಗೆ ಪ್ರೇರಣೆ ನೀಡುತ್ತದೆ. ನಂಬರ್ 2, ಸಮಯ ನಿರ್ವಹಣೆ. ದಿನದಲ್ಲಿ 24 ಗಂಟೆ ಎಲ್ಲರಿಗೂ ಒಂದೇ, ಆದರೆ ಟಾಪರ್ಗಳು ಅದನ್ನು ಹೀಗೆ ಬಳಸುತ್ತಾರೆ. ಒಂದು ತಂತ್ರ, ಪೊಮೊಡೊರೊ ಟೆಕ್ನಿಕ್. 25 ನಿಮಿಷ ಕಾನ್ಸಂಟ್ರೇಟ್ ಓದು, 5 ನಿಮಿಷ ಬ್ರೇಕ್. ಇದನ್ನು 4 ಬಾರಿ ಮಾಡಿದ ಮೇಲೆ 20 ನಿಮಿಷದ ದೊಡ್ಡ ಬ್ರೇಕ್. ಇದು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡುತ್ತದೆ ಮತ್ತು ಕಾನ್ಸಂಟ್ರೇಷನ್ ದಿಗ್ಭ್ರಮೆಗೊಳಿಸುತ್ತದೆ. ನಂಬರ್ 3, ಓದುವ ವಿಧಾನ. ಓದನ್ನು ಕೇವಲ ಕಣ್ಮುಚ್ಚಿ ನೆನಪಿಸಿಕೊಳ್ಳಬೇಡಿ, ಅರ್ಥ ಮಾಡಿಕೊಂಡು ಓದಿ. ಒಂದು ವಿಷಯ ಓದಿದ ಮೇಲೆ ಪುಸ್ತಕ ಮುಚ್ಚಿ ನಿಮ್ಮದೇ ಶಬ್ದಗಳಲ್ಲಿ ಹೇಳಿ ನೋಡಿ. ಇದನ್ನು ಆಕ್ಟಿವ್ ರಿಕಾಲ್ ಅಂತ ಕರೆಯುತ್ತಾರೆ. ನೋಟ್ಸ್ ಬರೆಯುವಾಗ ಮೈಂಡ್ ಮ್ಯಾಪ್ ಅಥವಾ ಡಯಾಗ್ರಾಮ್ ಬಳಸಿ ಓದಿ. ನೆನಪಿನಲ್ಲಿ ಹೆಚ್ಚು ದಿನ ಉಳಿಯುತ್ತದೆ. ಮತ್ತು ಒಂದು ಚಿನ್ನದ ನಿಯಮ, ಓದುತ್ತಿದ್ದಾಗ ಮೊಬೈಲ್ ಸೈಲೆಂಟ್ ಮೋಡ್ನಲ್ಲಿ ಇಡಿ. ನಂಬರ್ 4, ಮನೋಬಲ ಮತ್ತು ಆತ್ಮವಿಶ್ವಾಸ. ಎಲ್ಲ ದಿನವೂ ಓದೋಕ್ಕೆ ಉತ್ಸಾಹ ಇರೋದಿಲ್ಲ, ಆದರೆ ಇಂಥ ದಿನಗಳಲ್ಲಿ ಒಂದು ಕೆಲಸ ಮಾಡಿ. ಕನ್ನಡಿ ಮುಂದೆ ನಿಂತುಕೊಳ್ಳಿ, ನಾನು ಮಾಡಬಲ್ಲೆ. ಈ ಮಾತು ನಿಮಗೆ ಮೆದುಳಿಗೆ ಶಕ್ತಿ ಕೊಡುತ್ತದೆ. ಪ್ರತಿದಿನ ಬೆಳಗ್ಗೆ 10 ನಿಮಿಷ ಧ್ಯಾನ ಅಥವಾ ಉಸಿರಾಟದ ಅಭ್ಯಾಸ ಮಾಡಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಕಾನ್ಸಂಟ್ರೇಷನ್ ಹೆಚ್ಚಿಸುತ್ತದೆ. ನೀವು ಏನಾದರೂ ಹೊಸ ವಿಷಯ ಓದಿದರೆ ಅದನ್ನು 24 ಗಂಟೆಯೊಳಗೆ ಒಮ್ಮೆ ರಿವೈಸ್ ಮಾಡಲೇಬೇಕು. ಆಮೇಲೆ 7 ದಿನಗಳ ನಂತರ ಮತ್ತೆ 30 ದಿನಗಳ ನಂತರ 3ನೇ ಬಾರಿ. ಈ 3 ರಿವಿಷನ್ ಸೈಕಲ್ ಮಾಡಿದರೆ ವಿಷಯ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳಿಯುತ್ತದೆ. ಓದು ಎಂದರೆ ಕೇವಲ ಪರೀಕ್ಷೆಗೆ ಅಲ್ಲ, ಅದು ನಿಮ್ಮ ಭವಿಷ್ಯದ ಕಟ್ಟೋ ಆಯುಧ. ಇಂದು ನೀನು ಆಗ್ತಾ ಇರುವ ಶ್ರಮ ನಾಳೆ ನಿನ್ನ ಗೆಲುವಿನ ಹಾದಿ. ಎಂದಿಗೂ ಹಿಂತಿರುಗಬೇಡ. ನೀನು ನಿನ್ನ ಶ್ರಮದ ಮೇಲೆ ನಂಬಿಕೆ ಇಟ್ಟರೆ ಯಶಸ್ಸು ನಿನ್ನ ಹಿಂದೆ ಓಡುತ್ತದೆ. ಆದ್ದರಿಂದ ಇಂದಿನಿಂದಲೇ ಪ್ರಾರಂಭಿಸು. ಇಂದಿನ ಒಂದು ಪುಟ ನಾಳೆಯ ನಿನ್ನ ಬದುಕು ಬದಲಾಯಿಸಬಹುದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.